ಭದ್ರಾವತಿಯಲ್ಲಿ ಮೆಗಾ ರೋಡ್ ಶೋ ಆರಂಭ ಆಗಿದೆ. ಅಮಿತ್ ಶಾ ಕೂಡ ಮಾತನಾಡ್ತಾ ಇದ್ದಾರೆ. ಆ ಒಂದು ರೋಡ್ ಶೋ ನಲ್ಲಿ ಅಮಿತ್ ಶಾ ಅವರು ಮಾತನಾಡೋದ್ರ ಮೂಲಕ ಅಂದ್ರೆ ಈಗ ರೋಡ್ ಶೋ ನಡೀತಾ ಇದೆ, ಗಮನಿಸ್ತಾ ಇದ್ದೀರಾ. ಹೂಗಳನ್ನ ಹಾಕೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ರಂಗಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಕೂಡ ರೋಡ್ ಶೋ ನಡೆಯುತ್ತೆ. ಭದ್ರಾವತಿಯಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ನಡೀತಾ ಇದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಅವರು ಫೋನ್ ಅಲ್ಲೇ ಬ್ಯುಸಿ ಆಗಿದ್ರು. ಇವತ್ತು ಬ್ಯುಸಿ ಆಗೋದ್ರ ಮೂಲಕ ರೋಡ್ ಶೋ ನಡೆಸ್ತಾ ಇದ್ದಾರೆ. ಭಾಷಣವನ್ನ ಮುಗಿಸಿ ಈಗ ಅಮಿತ್ ಶಾ ಹೊರಟಿದ್ದಾರೆ. ಏನ್ ಮಾಡ್ತಿದ್ದಾಳ ನಾನು ಶಂಕರ ದೋಸ್ತಿಗಳ ಭದ್ರಕೋಟೆಯಲ್ಲಿ ದೋಸ್ತಿಗಳಿಗೆ ಸೆಡ್ಡು ಹೊಡೆಯುವುದಕ್ಕೆ ಅಮಿತ್ ಶಾ ಅವರ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಬಹಳ ಕಡಿಮೆ ಸಮಯ ಮಾತನಾಡಿದ್ರು, ಭಾಷಣವನ್ನ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಸಂದರ್ಭದಲ್ಲಿ ಈಗಾಗಲೇ ಭಾಷಣವನ್ನ ಮಾಡಿ ಅಮಿತ್ ಶಾ ಹೊರಟಿದ್ದಾರೆ. ಕಾರ್ಯಕರ್ತರು ಕೂಡ ಇನ್ನೂ ಅವರು ಹೊರಟಿದ್ರು, ಮೋದಿ ಘೋಷಣೆಗಳನ್ನ ಬಿಟ್ಟಿಲ್ಲ. ಅವರು ನಾನು ಚೌಕಿದಾರ್ ಮೋದಿ ಮೋದಿ ಅನ್ನೋದ್ರ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಿಸಿಲಿದೆ ಭದ್ರಾವತಿಯಲ್ಲಿ. ಆ ಬಿಸಿಲಿನ ನಡುವೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು. ಅಮಿತ್ ಶಾ ಬಂದ್ರು. ರಂಗಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ರೋಡ್ ಶೋ ಇತ್ತು. ರೋಡ್ ಶೋ ಮಾಡಿದ್ರು. ಬಹಳ ಕಡಿಮೆ ಸಮಯ ಮಾತನಾಡಿದ್ರು ಅನ್ನಿಸ್ತು. ಈ ಸಂದರ್ಭದಲ್ಲಿ ಭಾಷಣವನ್ನ ಮಾಡಿದ್ರು ಅನ್ಸುತ್ತೆ. ಈಗ BY ರಾಘವೇಂದ್ರ ಪರ ಅಮಿತ್ ಶಾ ಮತಯಾಚನೆ ಮಾಡೋದ್ರ ಮೂಲಕ ಭಾಷಣವನ್ನ ಮುಗಿಸಿ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಅವರವರ ಮನೆಗೆ ತೆರಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭದ್ರಾವತಿ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಕೇಸರಿಮಯವಾಗಿತ್ತೇನೋ ಅನಿಸ್ತಾ ಇತ್ತು. ಯಾಕಂದ್ರೆ ಶಿವಮೊಗ್ಗದಲ್ಲಿ ಇದ್ದಂತಹ ಕ್ಷೇತ್ರಗಳಲ್ಲಿ 8ರಲ್ಲಿ 7 ಗೆದ್ದಿದ್ರು, 1 ಭದ್ರಾವತಿಯಲ್ಲೇ ಕಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರನೇ ಭದ್ರಾವತಿಯಲ್ಲಿ ಆಯೋಜನೆ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಅಮಿತ್ ಶಾ ಅವ್ರನ್ನ ಕರೆಸಿ ಈ ಒಂದು ರೋಡ್ ಶೋ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರಲ್ಲಿ ಉತ್ಸಾಹ, ಜೊತೆಗೆ ಆ ಉತ್ಸಾಹ ಮತಗಳಾಗಿ ಪರಿವರ್ತನೆ ಆಗ್ಬೋದಾ, ಉಳಿದವರಲ್ಲೂ ಕೂಡ ಮತವಾಗಿ ಪರಿವರ್ತನೆ ಆಗಬಹುದಾ ಅನ್ನೋ ನಿರೀಕ್ಷೆ ಇಟ್ಕೊಂಡು ಬಹುಶಃ ಕರೆಸಿದ್ರು ಅನ್ಸುತ್ತೆ ಭದ್ರಾವತಿಗೆನೆ. ಯಾಕಂದ್ರೆ ಸಾಕಷ್ಟು ಕಡೆ ಕರೆಸ್ಬೋದಿತ್ತು, ಆದ್ರೆ ಭದ್ರಾವತಿಗೆ ಯಾಕೆ ಕರೆಸಿದ್ರು ಅಮಿತ್ ಶಾ ಅವ್ರನ್ನ ರೋಡ್ ಶೋಗೆ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಆದ್ರೆ ಈ ಒಂದು ಮೆಗಾ ರೋಡ್ ಶೋ ಅಲ್ಲೂ ಕೂಡ ಎಲ್ಲಾ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಅಂದ್ರೆ ಮೋದಿ ಭಕ್ತರಾಗಿರ್ಬೋದು ಅಥವಾ ಕಾರ್ಯಕರ್ತರು ಮೋದಿ ಮೋದಿ ಅಮಿತ್ ಶಾ ಅಂತ ಘೋಷಣೆಗೆ ಹೋಗ್ತಾ ಇದ್ರೆ. ಅಮಿತ್ ಶಾ ಅವರು ಬಹಳ ಬ್ಯುಸಿ ಆಗಿದ್ರು ಫೋನ್ ನಲ್ಲಿ. ಅಂದ್ರೆ ವಾಹನದೊಳಗೆ ವೆಹಿಕಲ್ ಒಳಗೆ ಹೋಗಿ ಮಾತನಾಡ್ಕೊಂಡು ಬರೋದಾಗಿರ್ಬೋದು ಅಥವಾ ರೋಡ್ ಶೋ ನಲ್ಲಿ ಕಾರ್ಯಕರ್ತರಿಗೆ ಕೈ ಬೀಸೋದ್ರ ಮೂಲಕ ಅಲ್ಲೇ ಫೋನಲ್ಲಿ ಬ್ಯುಸಿ ಆಗಿದ್ರು. ಬಹುಶಃ ರಾಷ್ಟ್ರೀಯ ಅಧ್ಯಕ್ಷರು ಹೌದು, ಒಪ್ಕೊಳ್ಳೋಣ. ಆದ್ರೆ ರೋಡ್ ಶೋ ನಲ್ಲೂ ಕೂಡ ಒಂದು ಸಮಯ ಕೊಡ್ಬೋದಿತ್ತೇನೋ ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಹತ್ರ ಅಥವಾ ಈ ಒಂದು ಮತಯಾಚನೆ ಮಾಡೋ ವೇಳೆ ಅಂತ ಅನ್ನಿಸ್ತಾ ಇದೆ.